ಭಗವದ್ಗೀತೆ ಬಗ್ಗೆ ಇರುವ ಕೆಲವು ಪ್ರಶ್ನೆಗಳು ಮತ್ತು ಮೂಢನಂಬಿಕೆಗಳು. ನಾನ್ ವೆಜ್ ತಿಂದಾಗ ಮತ್ತೆ ಹೆಣ್ಮಕ್ಳಿಗೆ ರಜಸ್ವಾಲೆ ಅಂದ್ರೆ ಪಿರಿಯಡ್ಸ್ ಆದಾಗ ಅವರು ಭಗವದ್ಗೀತೆನ ಓದ್ಬಹುದಾ ಅಥವಾ ಮುಟ್ಬಹುದಾ? ನಾನ್ ವೆಜ್ ಅಂದ್ರೆ ಇದೊಂದು ತಮಸಿಕ್ ಆಹಾರ, ಅಂದ್ರೆ ನಮ್ಮ ಬುದ್ಧಿ ಮತ್ತೆ ಮನಸ್ಸು ತಮೋ ಗುಣದಲ್ಲಿರುತ್ತೆ. ಇದೊಂದು ನೆಗೆಟಿವ್ ಎನರ್ಜಿ ಸೇರಿರುವಂತ ಆಹಾರ. ಆ ಸಮಯದಲ್ಲಿ ಓದಿದ್ರು ಕೂಡ ಯಾವುದೇ ರೀತಿಯಾದ ಫಲ ಸಿಗಲ್ಲ, ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆ ಮಾಡುವಂತ ಶಕ್ತಿ ದೊರೆಯಲ್ಲ. ಭಗವದ್ಗೀತೆ ಓದೋರು ಆದಷ್ಟು ಬೆಳಿಗ್ಗೆ ಸಮಯದಲ್ಲಿ ಓದೋದು ಒಳ್ಳೇದು. ಮನುಷ್ಯ ಸತ್ವಗುಣದಲ್ಲಿರ್ತಾನೆ. ಭಗವದ್ಗೀತೆ ಓದ್ಬಿಟ್ಟು ಅದಾದ್ಮೇಲೆ ನೀವು ನಾನ್ ವೆಜ್ ತಿನ್ಲೇಬೇಕನ್ನೋರು ತಿನ್ಬಹುದು. ಹೆಣ್ಣು ಮಕ್ಳು ರಜಸ್ವಾಲೆ ಆದಾಗ ಇದನ್ನ ಶ್ರವಣ ಮಾಡ್ಕೊಳ್ಬಹುದು, ಅಂದ್ರೆ ಕೇಳಿಸ್ಕೊಳ್ಬಹುದು. ಈ ಸಮಯದಲ್ಲಿ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಬೇಕಾದ ಸಮಯ. ಇದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಮ್ ಮುಂದೆ ಇರೋ ಇನ್ನೊಂದು ಪ್ರಶ್ನೆ, ಭಗವದ್ಗೀತೆನ ಮನೇಲಿಟ್ರೆ ಜಗಳಗಳಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ, ಕುರುಕ್ಷೇತ್ರ ಯುದ್ಧ ನಡೆದಾಗ ಅಲ್ಲಿ ಧರ್ಮ ಗೆದ್ದಿತಾ ಅಧರ್ಮ ಗೆದ್ದಿತಾ ಅಂತ ನೋಡಿದಾಗ ಧರ್ಮನೇ ಗೆದ್ದಿದ್ದು. ಸೊ ನಮ್ಗೆ ಉತ್ತರ ಇಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ಈ ತರ ಹೇಳೋದು ಒಂದು ಅಪರಾಧ. ಭಗವದ್ಗೀತೆಯನ್ನ ಓದೋದ್ರಿಂದ, ಪೂಜೆ ಮಾಡೋದ್ರಿಂದ ಅಥವಾ ಮನೇಲಿ ಸುಮ್ನೆ ಇಟ್ರೂ ಸಹ ಶೋಕ ಮೋಹ ಭಯಾಪಹ ಅಂದ್ರೆ ನಮ್ಮ ಜೀವನದಲ್ಲಿ ಶೋಕ ಭಯ ಮತ್ತು ಜಗಳಗಳು ದೂರವಾಗುತ್ತೆ. ಪ್ರತಿ ಭಾನುವಾರ ಇಸ್ಕಾನ್ ನಾಗರಭಾವಿಯಲ್ಲಿ ಸಂಡೇ ಫೀಸ್ಟ್ ನಡೆಯುತ್ತೆ. ಯಾರಾದ್ರೂ ಜಾಯಿನ್ ಆಗಬಹುದು. ಹರೇ ಕೃಷ್ಣ.